ನೋಡಿ ಇವತ್ತು ಸುಮಾರು ದಿನ ಆದಮೇಲೆ ನಮ್ಮದು ತೆಂಗಿನ ಮರದಲ್ಲಿ ನೀರು ಇಳಿಸೋಣ. ಎಲ್ಲ ತಗೊಂಡಿದ್ದೀವಿ ನೋಡಿ, ಇದಿಷ್ಟು ಬೇಕು. ಮರ ಹತ್ತಿ ಫಲ ಬಿಡ್ತಾಯಿಲ್ಲ. ಒಂದು ಒಂಬಳೆ ನೀರನ್ನಾರ ಕಟ್ಟೋಣ. ಕಡೆ ಇನ್ನೊಂದು ಮರ ಕಟ್ಟಿದ್ದು ಅದು ಪರವಾಗಿಲ್ಲ, ಫಲ ಎಲ್ಲ ಬಿಟ್ಟಿದೆ. ಈ ಮರಕ್ಕೆ ಕಟ್ಟೋಣ, ಈ ಮರಕ್ಕೆ ನಾನು ಇಲ್ಲಿ ನೋಡಿ ಫಲನೇ ಇಲ್ಲ. ಅಟ್ಲೀಸ್ಟ್ ನೀರನ್ನಾರ ಕಟ್ಟಿದ್ರೆ ನಾನು ಹೆಂಗೆ ಬೀಳುತ್ತೆ. ಬನ್ನಿ ಫ್ರೆಂಡ, ಹೊಸ್ದಾಗಿ ಒಂದು ನೀರ ಇಳಿಸೋಣ. ಈ ಥರ ಒರ್ಜಿನಾಲಿಟಿ ನೀರನ್ನು ಯಾರೂ ಎಲ್ಲೂ ಕುಡ್ದಿರಲ್ಲ. ಯಾಕಂದರೆ ಈ ಫಲ ಬೇರೆ ಸರಿಯಾಗಿ ಬಿಡ್ತಾಯಿಲ್ಲ ಮರ. ಅದಕ್ಕೋಸ್ಕರ ನೀಟಾಗಿ ಕಟ್ಟಿ ಸರಿ ನೀರ ಇಳಿಸೋಣ. ಇದರಲ್ಲಿ ಬಂಬಾಳಿ ನೀರ ಇಳಿಸೋ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಟೋಟಲ್ ಏನಿದೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಎಲ್ಲ ಟೋಟಲ್ ಕ್ಲೀನಿಂಗ್ ನೀರು. ಯಾಕಂದರೆ ಒಂಬಾಳೆ ಕೆಳಗಡೆ ಬುಗ್ಬೇಕಲ್ಲ, ಸಾಕಷ್ಟು ನೀಟಾಗಿರ್ಬೇಕು ಇದೆಲ್ಲ. ಇದೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಯಾಕೆಂದರೆ ಈ ಒಂಬಾಳೆ ಏನಾಗುತ್ತೆ ಅಂದರೆ ಈ ಥರ ಹಿಂಗೆ ಬುಗ್ಬೇಕು, ಬಾಗಬೇಕಿದ್ರೆ. ಈ ಥರ ಎಲ್ಲ ಮಾಡಿಬಿಟ್ಟು ಕ್ಲೀನಿಂಗ್ ಮೇನ್. ಇದು ಮೇನ್. ಅಷ್ಟೆಲ್ಲ ಕ್ಲೀನ್ ಆದಮೇಲೆ ಮೇಯ್ನು ಎಲ್ಲ ಕೀಡಿ ಅದು ನೋಡಿ. ಈ ಥರ ಒಂದು ಮರದಲ್ಲಿ ಮೇಲಿಂದ ಕೆಳಗಡೆ ಫುಲ್ಲು ಎಷ್ಟು ನೋಡಿ ಈ ಥರ ಸೌಂಡ್ ಬರ್ಬೇಕು. ಸೌಂಡ್ ಬರ್ತಾಯಿದೆ ನೋಡಿ, ಬಡ್ 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 ಅಂತ ಇದು ಬರ್ತಾಯಿದೆ ಅಂದರೆ ಇದ್ರಲ್ಲಿ ನೀರ ಬರುತ್ತೆ ಅಂತ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಬಲ್ತಿದ್ರೂ ಆಗೋಲ್ಲ, ಫುಲ್ ಎಳೆದಾದರೂ ಆಗೋಲ್ಲ, ಒಂದು ಮೀಡಿಯಮ್ ಆಗಿರಬೇಕು. ಇದು ನೋಡಿ, ಒಂದು ಮೀಡಿಯಮ್ ಆಗಿದೆ, ಅದಕ್ಕೆ ಸೌಂಡ್ ಬರಬೇಕು. ಆಗುತ್ತೆ ಅಷ್ಟು ಬಡಿಬೇಕು ಇದನ್ನು. ಫುಲ್ಲು ಎಷ್ಟು ಬಡಿತೀವಿ ಅಷ್ಟು ಒಳ್ಳೆಯದಿದು. 5 days ಬೇಕು ಇದು ನೀರ ಬೆಳಕ್ಕೆ. ಆದರೆ ಈ ಥರ ಒರಿಜಿನಾಲಿಟಿ ನೀರು ನೀವು ಯಾರು ಕುಡ್ದಿರಲ್ಲ. ಬನ್ನಿ ನಾನು ತೋರಿಸ್ತೀನಿ. ನಿಮ್ಗೆ ಏನು ಕುಡಿತೀರ ಅದೆಲ್ಲ ಫೇಕ್ ನೀರನ್ನೇ ಕುಡಿಯೋದು ನೀವು. ಯಾವ ಕಲರ್ ಇರುತ್ತೆ, ಇದು ಯಾವ ಥರ ಕಲರ್ ಇರುತ್ತೆ ಅಂತ ನಾನು ತೋರಿಸ್ತೀನಿ. ಒಂದು 3-4 ಡೇಸಲ್ಲಿ ಬರುತ್ತೆ. ಈ ಥರ ಬಡ್ದಾದ್ಮೇಲೆ ಏನು ಮಾಡಬೇಕಂದ್ರೆ ತೋರಿಸ್ತೀನಿ. ಇಲ್ಲಿಂದ ಅರ್ಧ ಅಡಿ ಇರಬೇಕಿದು. ಇನ್ನು ಯಾರಕ್ಕೆ ಕೂಡ ಹಾಕಬೇಕು. ಇಷ್ಟು ಕೂದು ಹಾಕ್ಬೇಕು ನೋಡಿ. ಆದಮೇಲೆ ನೋಡಿ ನೀಟಾಗಿ ಸುತ್ತ ಈ ಮಚ್ಚೆಷ್ಟು ಸಾರ್ಸಿರಬೇಕು ಅಂದರೆ ನೀವು ಹಿಡಿದ್ರೆ ಎತ್ಕೊಂಡು ಹೋಗ್ಬೇಕು, ಹಂಗಿರ್ಬೇಕು ಸಾರ್ಪಿಗೆ. ನೋಡಿ ನೋಡಿ ಈ ಥರ ಸಾರ್ಸಿರ್ಬೇಕು. ಫುಲ್ಲು
ಕೆಳಗಡೆಯಿಂದ ಕಟ್ಕೋಬೇಕು. ಇದು ಏನು ಕಟ್ಟೋದು ಅನ್ನೋದಕ್ಕೊಂದು ಕಾರಣ ಇದೆ. ಎಂತ ಕಟ್ಟೋದು ಅಂದರೆ ಈ ಹೊಂಬಾಳೆ ಏನಿದೆ ಇದು ಬಾಯಿ ಬಿಡಬಾರ್ದು, ನೀರ ಬರಬೇಕು ಅಂತಂದರೆ. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಇದನ್ನು ಫುಲ್ಲು ಈ ಥರ ಕಟ್ಟಬೇಕು. ಇಲ್ಲಿಗೊಂದು ಕಟ್ಟು, ಇಲ್ಲಿ ಗಂಟ ಏಕ್ಸ್ ಒಂದೊಂದು ಕಟ್ಟಬೇಕು. ಆಗೇನಾಗುತ್ತೆ ಅಂದರೆ ಈ ಹೊಂಬಾಳೆ ಬಾಯಿ ಬಿಡೋಲ್ಲ. ಬಾಯಿ ಬಿಡ್ತು ಅಂದರೆ ನೀರ ಬರೋದು ಕಮ್ಮಿ ಆಗುತ್ತೆ. ಅದಕ್ಕೇನು ಮಾಡಬೇಕು, ಇಲ್ಲಿಂದ ಅಲ್ಲಿ ಕಟ್ಗಳು ಹಾಕೊಂಡು ಹೋಗಬೇಕು. ಮಿನಿಮಮ್ ಒಂದು 7-8 ಕಟ್ಟು ಹಾಕೋ ನಡೆಯುತ್ತೆ. ಸ್ವಲ್ಪ ಹ್ಯಾಂಡ್ಲೈನಲ್ಲಿ ಕಟ್ಟಿಬಿಟ್ರೆ ನೀಟಾಗಿ ಆಗುತ್ತೆ. ನೋಡಿ ನಾನು ಕಟ್ಟಿ ತೋರಿಸ್ತೀನಿ ಯಾವ ಥರ ಕಟ್ಟಬೇಕು. ಯಾರು ಮಾಡೋರು ಈ ತೆಂಗಿನ ಮರದಲ್ಲಿ ಸರಿಯಾಗಿ ಫಲ ಬಿಡ್ತಾಯಿಲ್ಲ ಅಂತಂದರೆ ಮನೆ ಮುಂದೆ 1, 2, 3 ಹಾಕೊಂಡಿರೋ ಅಂಥವ್ರು ಈ ಥರ ಮಾಡಿಬಿಟ್ರೆ ಬೆಟರು. ಯಾಕಂದರೆ ಫಲ ನೀಟಾಗಿ ಬರುತ್ತೆ, ನೀರನ್ನು ಕುಡ್ಕೋಬೋದು. ಹೆಲ್ದಿ ನೀರ ಟ್ರೈ ಮಾಡಿ ಒಂದು ಸರಿ. ಏನಂತ ದೊಡ್ಡದೇನಲ್ಲ. ನಾನು ಮಾಡೋ ಟೈಮಲ್ಲಿ ಇದೆಲ್ಲ ನಾವು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗ ಯಾರು ಹೇಳ್ಕೊಟ್ಟಿಲ್ಲ. ಇದನ್ನೆಲ್ಲ ಹೇಳ್ತಾರೆ ವೀಡಿಯೋದಲ್ಲೆಲ್ಲ, ಆದರೆ ಅಷ್ಟೊಂದು ನೀಟಾಗಿ ಬರೋಲ್ಲ. ಅದು ನಾವು ಮಾಡಿ ಕಟ್ಟಿದಂಗೆ ಬರೋಷ್ಟು ಬರೋಲ್ಲ. ಈ ಥರ ಕಟ್ಟಬೇಕು. ಎಷ್ಟು ಬಿಗ್ಗೆ ಕಟ್ತೀವಿ ಅಷ್ಟು ಒಳ್ಳೆಯದು. ಇದನ್ನು ಯಾಕಂದರೆ ಬಾಯಿ ಬಿಡಬಾರ್ದು. ಇದು ಕೆಳಗಡೆಯಿಂದ ನೋಡಿ ಹಿಂಗೆ ಕಟ್ಟು ಹಾಕ್ಕೊಂಡು ಹೋಗ್ಬೇಕು. ಈ ಥರ ನೋಡಿ, ಈ ಥರ ಹಾಕ್ಕೊಂಡು ಹೋಗ್ಬೇಕು. ಈ ಥರ ಏಕ್ಸ ಹಾಕ್ಕೊಂಡು ಹೋಗ್ಬೇಕು. ನೋಡಿ ಈ ಥರ ಇಲ್ಲಿಂದ ಬಾಳೆಗೆ ನೋಡಿ ಹಿಂಗೆ ಹಾಕ್ಕೊಂಡು ಹೋಗ್ಬೇಕು. ಇಲ್ಲಿ ತುದಿಲಿ ಮೇಯ್ನು ನೀಟಾಗಿ ಕಟ್ಟಬೇಕು. ಇಷ್ಟು ನೀಟಾಗಿ ಕಟ್ಟಬೇಕು. ಯಾಕಂದರೆ ಮೇಲ್ಗಡೆ ಬಾಯಿ ಬಿಡಬಾರ್ದು. ಇದು ನೋಡಿ ಯಾವ ಥರ ನೀಟಾಗಿ ಕಟ್ಟಿದ್ದೀನಿ ಇಲ್ಲಿಂದ ಅಲ್ಲಿ ಗಂಟನು. ನೀವು ಮಾಡೋರು ಯಾರೇ ಮಾಡಬೇಕು ಅಂತ ಅಂದವರು ಈ ಥರ ಮಾಡ್ಕೊಂಡು ಹೋಗ್ಬೋದು. ಮನೆ ಹತ್ರ ಇರೋ 2, 3, 4, 5 ಮರಗಳಿದ್ದರೆ ಕಟ್ಕೊಂಡ್ರೆ ಒಳ್ಳೆ ಹೆಲ್ದಿ ನೀರು ಕುಡ್ಕೋಬೋದು, ಎನರ್ಜಿಯಾಗಿ ಈ ಥರ ಮಾಡ್ಕೊಳ್ಬೋದು. ಕಟ್ಟಬೇಕಾಗತ್ತೆ. ಮನೆ ಬರ್ಬೇಕು ಕೆಳಗಡೆ. ಇದು ಈ ಥರ ಎಳೆದು ಕಟ್ಟಬೇಕು. ಇದನ್ನು ಇದು ಏನಾಯ್ತು ಆಗಬೇಕು ಅಂದರೆ ಡೈಲಿ ಬೆಂಡ್ ಆಗಬೇಕಿದು. ಎಷ್ಟು ಬೆಂಡ್ ಮಾಡ್ತೀವಿ ಅಷ್ಟು ಒಳ್ಳೆಯದು. ಇಷ್ಟರ ಎಲ್ಲ ಬೆಂಡ್ ಮಾಡಿ, ಎಷ್ಟು ಬೆಂಡ್ ಆಗುತ್ತೆ ಅಷ್ಟು ಬೆಂಡ್ ಮಾಡಿ ಕಟ್ಟಬೇಕಿದೆ. ಆಗಿದೆಯಲ್ವಾ? ಕಟ್ಟಿದೆಯಲ್ಲ ನೋಡಿ. ಇದು ಇನ್ನೂ ಬೆಂಡ್ ಆಗಬೇಕಾಗತ್ತೆ. ಬರ್ತಾ ಏನಾಗುತ್ತೆ, ದಿನ ಕಳೀತಾ ಬೆಂಡ್ ಆಗಬೇಕಿದು ಅಂತ ತೋರಿಸ್ತೀನಿ ನೋಡಿ. ಈಗ ಏನು ಇವಾಗೇ ಬಿಡಲ್ಲ ನೀರು, ಇನ್ನೂ 4-5 ದಿನ ಬೇಕು ನೋಡಿ. ಫಸ್ಟೊಂದು ಆ ಕಡೆ ಮರ ಕಟ್ಟಿ ನಾನು ಯೂಸ್ ಮಾಡಿ ಒಂದು 2 ತಿಂಗಳು ಕುಡಿದಿದ್ದೆ. ಬೀಳಲ್ಲ ನೀರ ಏನಿದು, ಆದ್ರೂ ಏನು ಮಾಡಬೇಕು ಅಂದರೆ ನೀಟಾಗಿ ಕಟ್ಟಿ ರೆಡಿ ಮಾಡಬೇಕು. ಇಕ್ಕಟ್ಟಾಗ್ತಾಯಿದೆ, ಅಲ್ಲೇನು ಬೀಳಲ್ಲ, ಇನ್ನೂ ಬೆಂಡ್ ಆಗಬೇಕು ಇಷ್ಟಿರಲಿ. ಇಷ್ಟೇ, ಇದೇನು ಬೀಳಲ್ಲ. ಈಗ ನೀರು ಏನು ಬೀಳಲ್ಲ, ಇದು ಇನ್ನೂ ಲೇಟು. ಇನ್ನೊಂದು 4-5 ಡೇಸ್ 6 ಡೇಸ್ 5 ಡೇಸ್ ಅಂತ ತಗೊಳುತ್ತೆ. 5 ದಿನ ಬೇಕಾಗುತ್ತೆ ಇದು ನೀರು ಮಿನಿಮಮ್ಮು. ಬೆಳಗ್ಗೆ ಒಂದು ಸರಿ, ಸಾಯಂಕಾಲ ಒಂದು ಸರಿ, ಬೆಳಗ್ಗೆ ಒಂದು ಸರಿ, ಸಾಯಂಕಾಲ ಒಂದು ಸರಿ. ಇನ್ನೊಂದು 4-5 ಡೇಸ್ 6 ಡೇಸ್ 5 ಡೇಸ್ ಅಂತ ತಗೊಳುತ್ತೆ. 5 ದಿನ ಬೇಕಾಗುತ್ತೆ ಇದು ನೀರು.
ಬೆಳಗ್ಗೆ ಒಂದು ಸರಿ, ಸಾಯಂಕಾಲ ಒಂದು ಸರಿ, ಬೆಳಗ್ಗೆ ಒಂದು ಸರಿ, ಸಾಯಂಕಾಲ ಒಂದು ಸರಿ ಅದನ್ನು ಕಟ್ತಾ ಇರಬೇಕು ಇದನ್ನು. ಬನ್ನಿ, ಒರಿಜಿನಲ್ ನೀರು ನಾನು ತೋರಿಸ್ತೀನಿ ನಿಮ್ಗೆ ಯಾವ ಥರ ಇರುತ್ತೆ ಅಂತ. ಅದು ಒರಿಜಿನಲಿಟಿ ಇರುತ್ತೆ. ನೀವು ಎಲ್ಲೇ ಕುಡ್ದಿರಿ, ಯಾರೇ ಕುಡ್ದಿರಿ, ಈ ಥರ ಒರಿಜಿನಲಿಟಿ ನೀರು ಎಲ್ಲೂ ಯಾರು ಕುಡ್ದೇ ಇರೋ ಚಾನ್ಸೇ ಇಲ್ಲ. ಇಲ್ಲೇನು ಬರುತ್ತೆ ಒರಿಜಿನಲ್ ನೀರು, ಅದನ್ನು ನಾನು ತೋರಿಸ್ತೀನಿ ನಿಮಗೆ ವೀಡಿಯೋದಲ್ಲಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸಾಯಂಕಾಲ ಒಂದು, ಬೆಳಗ್ಗೆ ಒಂದು ಸರಿ, ಸಾಯಂಕಾಲ ಒಂದು ಸರಿ, ಬೆಳಗ್ಗೆ ತೋರಿಸ್ತೀನಿ ಒರಿಜಿನಲ್ ನೀರು ಹೇಗಿರುತ್ತೆ ಅಂತ.